ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಕ್ರಾಸ್ ಬಳಿ ಬರ ಪರಿಸ್ಥಿತಿಯ ಕುರಿತು ಸ್ಥಳ ಪರಿಶೀಲಿಸಿ ರೈತರು ಹಾಗೂ ಸಾರ್ವಜನಿಕರೊಂದಿಗೆ ಬೇವೈ ವಿಜಯೇಂದ್ರ ರವರು ಮಾತುಕತೆ ನಡೆಸಿದಂತಹ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ರೈತರ ಸಮಸ್ಯೆಯನ್ನ ವಿಧಾನಸಭೆ ಅಧಿವೇಶನದಲ್ಲಿ ಪ್ರಸ್ತಾಪಿಸುವೆ ಬೇವೈ ವಿಜಯೇಂದ್ರ, ರೈತರಿಗೆ ಭರವಸೆ. ಇದೇ ತಿಂಗಳ 13ರಂದು ವಿಧಾನಸಭೆ ಅಧಿವೇಶನ ಆರಂಭವಾಗಲಿದೆ. ಜಂಗಮಕೋಟೆ ಹೋಬಳಿಯ 13 ಗ್ರಾಮಗಳ 85%ಕ್ಕೂ ಹೆಚ್ಚು ರೈತರು ಜಮೀನುಗಳನ್ನು ಸರ್ಕಾರಕ್ಕೆ ನೀಡೋದಿಲ್ಲ ಅಂತ ಹೇಳಿ ತಿಳಿಸಿದ್ದಾರೆ. ಈ ಬಗ್ಗೆ ರೈತರ ಸಮಸ್ಯೆಯನ್ನ ಸದನದಲ್ಲಿ ಪ್ರಸ್ತಾಪಿಸಿ ಅವರ ಪರವಾಗಿ ಧ್ವನಿ ಎತ್ತುತ್ತೇವೆ ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬೇವೈ ವಿಜಯೇಂದ್ರ ಭರವಸೆಯನ್ನ ನೀಡಿದ್ದಾರೆ. ತಾಲೂಕಿನ ಜಂಗಮಕೋಟೆ ಸುತ್ತಮುತ್ತಲ ಭಾಗಕ್ಕೆ ಭೇಟಿ ನೀಡಿದಂತಹ ಅವರು ಬರ ಪರಿಸ್ಥಿತಿ ಪರಿಶೀಲಿಸಿದರಲ್ಲದೆ ಸರ್ಕಾರದ ಭೂ ಸ್ವಾಧೀನಕ್ಕೆ ಒಳಪಡುವಂತಹ ಜಮೀನುಗಳನ್ನು ಪರಿಶೀಲಿಸಿ ರೈತರು ಹಾಗೂ ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸಿ ಅವರು ಮಾತನಾಡಿದರು. ಭಾರತೀಯ ಜನತಾ ಪಾರ್ಟಿ ಇವರ ಹೋರಾಟ ಜೊತೆ ನಾವಿರ್ತೇವೆ. ಸದನದಲ್ಲೂ ಕೂಡ ಇದ್ರ ಪರವಾಗಿ ಧ್ವನಿಯನ್ನ ಇರ್ತೇವೆ. ಸದನದಲ್ಲೂ ಕೂಡ ಇದನ್ನ ಕೇವಲ ಪ್ರಸ್ತಾಪ ಮಾಡೋದಷ್ಟೇ ಅಲ್ಲ, ರೈತರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ನಾವು ಜೊತೆಲಿರ್ತೇವೆ. ಹೋರಾಟದಲ್ಲೂ ನಾವು ಇರ್ತೇವೆ, ಜೊತೆ ಬೆಂಬಲವನ್ನು ನಾವು ಕೊಡ್ತೇವೆ. ಸದನದಲ್ಲೂ ಕೂಡ ಇದ್ರ ಬಗ್ಗೆ ನಾವು ಪ್ರಸ್ತಾಪ ಮಾಡ್ತೇವೆ, ನ್ಯಾಯಪೂರ್ವಕ ನಾವು ಮಾಡ್ತೇವೆ. ರೈತರ ಜಮೀನನ್ನ ಕಿತ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇರೋದು ಅಕ್ಷಮ್ಯ ಅಪರಾಧ. ಮಾತಾಡ್ತಿದ್ದೀನಿ. 2823 ಎಕರೆ ಇವತ್ತು ಒತ್ತಾಯಪೂರ್ವಕವಾಗಿ ಕೆಡಿಬಿ ಯಾವುದೇ ಲ್ಯಾಂಡ್ ಅನ್ನ ಅಕ್ವೈರ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಕನಿಷ್ಠ 70% ರೈತರು ಜಮೀನು ಕೊಡೋದಕ್ಕೆ ಅವ್ರು ಮುಂದೆ ಬರಬೇಕಾಗ್ತದೆ. ಆದ್ರೆ ಇಲ್ಲಿ ಯಾವುದೇ ರೈತರು ಮುಂದೆ ಬರದೆ ಹೋದ್ರು ಸಹ ಬಲವಂತವಾಗಿ ಒತ್ತಾಯಪೂರ್ವಕವಾಗಿ ಬಡವರ ರೈತರ ಜಮೀನನ್ನ ಕಷ್ಟಕೊಳ್ಳಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಖಂಡಿತ ಇವರಿಗೆ ದೇವರು ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವಿವತ್ತು ವಿಧಾನ ಪರಿಷತ್ ಚುನಾವಣೆ ದಕ್ಷಿಣ ಪದವೀಧರ ಕ್ಷೇತ್ರದ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆ ಸಂಬಂಧ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಪ್ರವಾಸ ಮಾಡತಕ್ಕಂಥ ಸಂದರ್ಭದಲ್ಲಿ ಬರದ ಪ್ರವಾಸವೂ ಕೂಡ ಇತ್ತು. ಆದರೆ ನಿನ್ನೆ ಮನೆಯಿಂದೆಲ್ಲ ಮಳೆಗಳು ಬಂದಿದೆ, ಇನ್ನೊಂದ್ಸಲ ಬರಬೇಕು ಅಂತೇಳಿ ಅಪೇಕ್ಷೆ ವ್ಯಕ್ತಪಡಿಸಿದ್ದಾರೆ. ಬಹಳ ಪ್ರಮುಖವಾಗಿ ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹೆಣ್ಣಂಗೂರು ಕೂಡ ಸೇರಿದಂತೆ ಸುಮಾರು 13 ಗ್ರಾಮಗಳನ್ನು ಒಳಗೊಂಡಿರ್ತಕ್ಕಂಥ ರೈತರನ್ನ ಒಕ್ಕಲೆಬ್ಬಿಸುವ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ನಾವು ಮಾತಾಡ್ತಾ ಇದ್ವಿ, ಇಲ್ಲೂ ಕೂಡ ನಮ್ಮ ತಾಯಂದಿರೆಲ್ಲರೂ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಇವತ್ತು ಬಲವಂತವಾಗಿ ಏನು ರೈತರ ಜಮೀನನ್ನು ಕಸ್ಕೊಳ್ಕೊಟ್ಟಿದ್ದಾರೆ. ಮತ್ತು ಬಹಳ ಫಲವತ್ತಾಗಿರ್ತಕ್ಕಂಥ ಜಮೀನು, ರೇಷ್ಮೆಗಾರಿಕೆಯಲ್ಲಿ ಹೆಚ್ಚು ಮಾಡ್ತಾರೆ, ಹಣ್ಣು ತರಕಾರಿಗಳನ್ನು ಬೆಳೀತಾರೆ, ಹೈನುಗಾರಿಕೆ ಇಲ್ಲಿ ನಡೀತದೆ. ಇಷ್ಟೆಲ್ಲ ಇದ್ರೂ ಕೂಡ 70-80-90% ಅಷ್ಟು ರೈತರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಸಹ ಈ ರೀತಿ ಜಮೀನನ್ನು ಕಸ್ಕೊಳ್ಳೋಕ್ಕೆ ಹೊರಟಿರ್ತಕ್ಕಂಥದ್ದು ರಾಜ್ಯ ಸರ್ಕಾರವೇ ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಇವತ್ತು ಹೊರಟಿರುವಂಥದ್ದು. ಹಾಗಾಗಿ ಇವತ್ತು ರೈತರು ಬೀದಿಗೆ ಬಂದಿರುವಂಥದ್ದು. ಜಂಗಮಕೋಟೆ ಹೋಬಳಿಯ 13 ಗ್ರಾಮಗಳ 85%ಕ್ಕೂ ಹೆಚ್ಚು ರೈತರು ಜಮೀನುಗಳನ್ನ ಸರ್ಕಾರಕ್ಕೆ ನೀಡೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೂ ಕೂಡ ಭೂ ಸ್ವಾಧೀನ ಪ್ರಕ್ರಿಯೆ ಮುಂದುವರಿಸಿರೋದು ಯಾಕೆ? ರೈತರ ಒಪ್ಪಿಗೆ ಇಲ್ಲದೆ ಭೂಮಿ ಕಸಿದುಕೊಳ್ಳಲು ಮುಂದಾಗಿರುವಂತಹ ರಾಜ್ಯ ಸರ್ಕಾರದ ಕ್ರಮದ ಹಿಂದೆ ರಿಯಲ್ ಎಸ್ಟೇಟ್ ವ್ಯವಹಾರದ ಉದ್ದೇಶವಿದೆ ಅನ್ನುವಂತಹ ಅನುಮಾನ ಮೂಡಿದಂತಹ ರೈತರ ಹೋರಾಟದಲ್ಲಿ ಪಕ್ಷ ಅವರೊಂದಿಗೆ ನಿಲ್ಲಲಿದೆ ಅಂತ ಹೇಳಿ ತಿಳಿಸಿದ್ರು. ಕಾಂಗ್ರೆಸ್ ಸರ್ಕಾರ ರೈತರನ್ನ ಒಕ್ಕಲೆಬ್ಬಿಸ್ತಾ ಇದೆ. ಹೂ, ಹಣ್ಣು, ತರಕಾರಿ ಹಾಗೂ ರೇಷ್ಮೆ ಹೈನುಗಾರಿಕೆಯನ್ನ ನಂಬಿಕೊಂಡು ಬದುಕ್ತಾ ಇರುವಂತಹ ರೈತರ ಫಲವತ್ತಾದ ಜಮೀನುಗಳನ್ನ ಒತ್ತಾಯಪೂರ್ವಕವಾಗಿ ಕಿತ್ತುಕೊಳ್ಳುವಂತಹ ಪ್ರಯತ್ನ ಅಕ್ಷಮ್ಯ ಅಪರಾಧ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇನ್ನು ಭೂ ಸ್ವಾಧೀನ ವಿರೋಧಿ ಭೂ ಹೋರಾಟ ಸಮಿತಿ ಮುಖಂಡರು ಹಾಗೂ ರೈತ ಸಂಘದ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ಮತ್ತು ರೈತರ ವಿಜಯೇಂದ್ರ ಅವರನ್ನ ಭೇಟಿ ಮಾಡಿ ಚರ್ಚಿಸಿದ್ರು. ಹಾಗೆ ರಾಜ್ಯ ಸರ್ಕಾರ ಮತ್ತು ಅಧಿಕಾರಿಗಳ ಗಮನ ಸೆಳೆಯೋಕೆ ಮನವಿ ಹಾಗೆ ಪ್ರತಿಭಟನೆ ಸೇರಿ ವಿವಿಧ ರೀತಿಯಲ್ಲಿ ಹೋರಾಟವನ್ನು ನಡೆಸಿದ್ದೇವೆ. ಆದರೂ ಇದುವರೆಗೂ ರೈತರ ಆತಂಕಕ್ಕೆ ಸೂಕ್ತ
ಸೂಕ್ತ ಪರಿಹಾರ ದೊರೆತಿಲ್ಲ ಅಂತ ಹೇಳಿ ಬೈರೇಗೌಡ ವಿವರಿಸಿದ್ರು. ಕೃಷಿಯನ್ನೇ ನಂಬಿಕೊಂಡಿರುವಂತಹ ರೈತರಿಗೆ ಒಂದೆಡೆ ಬರ ಪರಿಸ್ಥಿತಿ ಸಂಕಷ್ಟ ತಂದಿದ್ರೆ ಮತ್ತೊಂದೆಡೆ ಭೂ ಸ್ವಾಧೀನದ ಆತಂಕ ಎದುರಾಗಿದೆ. ರೈತರು ಜಮೀನುಗಳನ್ನ ಉಳಿಸಿಕೊಳ್ಳಲು 150ಕ್ಕೂ ಹೆಚ್ಚು ದಿನಗಳಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ನಿರಂತರವಾಗಿ ಹೋರಾಟವನ್ನ ನಡೆಸ್ತಾ ಇದ್ದೇವೆ. ರಾಜ್ಯ ಸರ್ಕಾರವು ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿ ಅಗತ್ಯ ಪರಿಹಾರ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ರೈತರು ಈ ವೇಳೆ ಅವರಲ್ಲಿ ಒತ್ತಾಯಿಸಿದ್ರು. ಅಲ್ಲೇ ಜೀವನ ಮಾಡ್ತಾರೆ. ಸಾವಿರಾರು ಎಕರೆ ಜಮೀನ್ ಇದೆ, ಕೈವರದ ಹತ್ರ ಮಾಡಿದ್ದಾರೆ. 100 ಎಕರೆ ಜಮೀನ್ ಇದೆ, ಇಲ್ಲೊಂದು ಕೈಗಾರಿಕೆ ಬೇಕು ಅಂತ ಹೇಳ್ತಾರೆ. ನಾವು ಮಾತಾಡಿದ್ರೆ ಇಲ್ಲಿ ನಮ್ಮನ್ನೆಲ್ಲ ಏನು ಇಲ್ಲಿ ಕಾರ್ಮಿಕರಿಗೆ ಮತ್ತೆ ಆಮೇಲಿಂದ ಕೈಗಾರಿಕೆ ಬರೋದು ವಿರೋಧ ಮಾಡ್ತೀವಿ ಅಂತ ನಮ್ಮೆಲ್ಲ 13ನೇ ತಾರೀಕಿಂದ ಅಧಿವೇಶನ ಪ್ರಾರಂಭ ಆಗುತ್ತೆ. ಖಂಡಿತ ನಾವು ಗಟ್ಟಿಯಾಗಿ ನಾವು ಅಶೋಕ್ ಅವರು ಹೆಣ್ಮಕ್ಳು ದಾರಿ ಬಿಡಿ ಕಡೆ ಗುಡ್ರ. ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಮಾತನಾಡಿ, ಜಂಗಮಕೋಟೆ ಕ್ರಾಸ್ ಬಳಿ ಬರ ಪರಿಸ್ಥಿತಿಯ ಕುರಿತು ಸ್ಥಳ ಪರಿಶೀಲಿಸಿ ರೈತರು ಹಾಗೂ ಸಾರ್ವಜನಿಕರೊಂದಿಗೆ ಮಾತುಕತೆಯನ್ನ ನಡೆಸಿ ಮಳೆ ಕೊರತೆ, ಕೃಷಿ ಚಟುವಟಿಕೆಗಳು ಹಾಗೂ ಸ್ಥಳೀಯವಾಗಿ ಎದುರಾಗ್ತಾ ಇರುವಂತಹ ಸಮಸ್ಯೆಗಳ ಕುರಿತು ಮಾಹಿತಿ ಪಡೆದು ರೈತರ ಹೋರಾಟದಲ್ಲಿ ಪಕ್ಷದ ಮುಖಂಡರು ಭಾಗವಹಿಸಿದ್ದು, ರೈತರ ಪರವಾಗಿ ವಿಧಾನಸಭೆಯಲ್ಲಿಯೂ ಕೂಡ ಧ್ವನಿ ಎತ್ತುವಂತೆ ವಿಜಯೇಂದ್ರ ಅವರನ್ನ ಮನವಿ ಮಾಡಲಾಗಿದೆ ಅಂತ ಹೇಳಿ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಮಾಜಿ ಎಂಎಲ್ಸಿ ವೈ ನಾರಾಯಣಸ್ವಾಮಿ, ಮಾಜಿ ಶಾಸಕ ಎಂ ರಾಜಣ್ಣ, ಮುಖಂಡರಾದಂತಹ ವೇಣುಗೋಪಾಲ್, ಸೀಕಲ್ ಆನಂದಗೌಡ, ಬಿಸಿ ನಂದೀಶ್, ಕಂಬದಹಳ್ಳಿ ಸುರೇಂದ್ರಗೌಡ, ನರೇಶ್, ದೇವರಾಜು, ಪ್ರತಾಪ್, ಮೋಹನ್, ರಾಗಿಣಿ, ಮಂಜುಳಾ ತ್ರಿವೇಣಿ, ಆಂಜನೇಯಗೌಡ, ರೈತ ಸಂಘದ ತಾದೂರು ಮಂಜುನಾಥ್, ವೀರಾಪುರ ಮುನಿನಂಜಪ್ಪ, ಹಿರೇಬಲ್ಲ ಕೃಷ್ಣಪ್ಪ, ಕೆಂಪಣ್ಣ ಮುಂತಾದವರು ಪಾಲ್ಗೊಂಡಿದ್ದರು. ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕ ಸೀತಾರಾಮ್ ಜೊತೆ ಶಿಡ್ಲಘಟ್ಟ ತಾಲೂಕು ವಿಶೇಷ ವರದಿ ಎಂಆರ್ ನಾಗರಾಜು.